ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಆತ್ಮವಿಶ್ವಾಸವುಳ್ಳ ವ್ಯಕ್ತಿಯ ಕಣ್ಣಿಗೆ ಯಾವಾಗಲೂ ಗುಲಾಬಿ ಹೂ ಕಾಣಿಸುವುದೇ ಹೊರತು ಅದರ ಹಿಂದಿರುವ ಮುಳ್ಳು ಕಾಣಿಸೋದಿಲ್ಲ. ಯಾರಾದರೂ ನಿಮಗೆ ಸಾಲದ ರೂಪದಲ್ಲಿ ಸಹಾಯ ಮಾಡಿದ್ರೆ ಅದನ್ನ ಸರಿಯಾದ ಸಮಯದಲ್ಲಿ ಜವಾಬ್ದಾರಿಯುತವಾಗಿ ಕೊಟ್ಟುಬಿಡಿ. ಯಾಕಂದ್ರೆ ನಿಮಗೆ ಸಾಲ ಕೊಡುವವರು ಯಾರು ಶ್ರೀಮಂತರಲ್ಲ. ಶ್ರೀಮಂತರು ಯಾರಿಗೂ ಸಾಲ ಕೊಡೋದಿಲ್ಲ. ಸಾಗರದ ಅಲೆಗಳು ಎಷ್ಟೇ ಜೋರಾಗಿ ಸದ್ದು ಮಾಡಿದ್ರೂ ಸಾಗರದ ತಳ ಯಾವಾಗ್ಲೂ ಪ್ರಶಾಂತವಾಗಿರ್ತದೆ. ಮುಗಿದು ಹೋದ ಕಾಲದ ಬಗ್ಗೆ ಚಿಂತಿಸದಿರಿ. ನಿಮ್ಮ ಮುಂದಿರುವ ಸಮಯದಲ್ಲಿ ಗೆಲ್ಲುವ ಯೋಜನೆ ರೂಪಿಸಿ. ಜಾರುವ ಕಣ್ಣೀರಿನ ಹನಿಯು ಭಾರವಿಲ್ಲದಿರಬಹುದು, ಆದರೆ ಅದರಲ್ಲಿ ಅಡಗಿರುವ ನೋವು ಸಾಕಷ್ಟು ಭಾರವಿರ್ತದೆ. ಕಷ್ಟಗಳು ಬಂದಿವೆ ಎಂದು ಇಷ್ಟಪಟ್ಟಿದ್ದನ್ನು ಬಿಡಬೇಡಿ. ಇವತ್ತಿನ ದಿನ ಕಷ್ಟಕರವಾಗಿರ್ಬೋದು, ನಾಳೆ ಅದಕ್ಕಿಂತ ಕೆಟ್ಟದಿರ್ಬೋದು, ಆದರೆ ಮುಂದೊಂದು ದಿನ ಎಲ್ಲವೂ ಸಂತೋಷವಾಗಿರ್ತದೆ. ಕುಸಿದು ಬಿದ್ದಿರುವ ಜಾಗದಲ್ಲಿ ಬೊಗಸೆ ನೀರಿಗೇಕೆ ಆಸೆ? ನಡೆದು ಬಿಡು ಸುಮ್ಮನೆ ಕೊಳಚೆ ದಾರಿಯನ್ನು ದಾಟಿ. ಅಯ್ಯೋ ಪಾಪ ಅಂತ ಅನ್ಕೋಬಾರ್ದು. ಒಮ್ಮೊಮ್ಮೆ ಅನಿಸಿಬಿಡ್ತದೆ, ಒಳ್ಳೇದ್ ಮಾಡಿದಷ್ಟು ಕೆಟ್ಟದು ನಮಗೆ ಮಾಡ್ತವೆ. ಅನುಭವಕ್ಕೆ ಬಂದವರಿಗೆ ಮಾತ್ರ ಅನ್ವಯಿಸ್ತದೆ. ಒಮ್ಮೆ ನಂಬಿಕೆ ಕೊಂದವರನ್ನ ಮತ್ತೆ ನಂಬೋದು ನಮ್ಮ ದಡ್ಡತನ ಆಗಿರ್ತದೆ. ಕೂಡಿ ಕೂಡಿ ನೀ ಇಟ್ಟರೇನು ಹಣ, ನೀ ಸತ್ತ ಮೇಲೆ ನಿನಗನ್ನುವರು ಸತ್ತ ಹೆಣ. ಏ ಮನವೇ, ಸ್ವಲ್ಪ ಯೋಚಿಸು. ನೀನೊಂದು ಕ್ಷಣ ಇರೋದ್ರೊಳಗೆ ನೀ ಸಂಪಾದಿಸಬೇಕು ಒಳ್ಳೆಯ ಗುಣ. ಮಣ್ಣಲ್ಲಿ ಮಣ್ಣಾದ್ರೂ ನಿನ್ನ ಹೆಸರಿಗಿರಬೇಕು ಸದಾ ಪ್ರಾಣ. ಹೆಂಡದ ಅಮಲು ನಡಿಗೆಯನ್ನ ಮಾತ್ರ ತಪ್ಪಿಸಿದ್ರೆ ಹಣದ ಅಮಲು ನಡವಳಿಕೆಯನ್ನೇ ತಪ್ಪಿಸ್ತದೆ. ಎಲ್ಲರಿಂದಲೂ ಕಲಿಯಿರಿ, ಆದರೆ ಯಾರನ್ನು ಅನುಸರಿಸಬೇಡಿ. ಬದುಕಿನಲ್ಲಿ ನಿಜವಾದ ಸಂಪಾದನೆ ಏನ್ ಗೊತ್ತಾ? ನಿನ್ನ ಒಳ್ಳೆತನ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.